ಬೆಂಗಳೂರಲ್ಲಿ ನಿರ್ಮಾಣವಾಗಲಿದೆ ವಿಷ್ಣುವರ್ಧನ್ ನಯಾ ಸ್ಮಾರಕ. ವಿಷ್ಣುದಾದ ದರ್ಶನ ಕೇಂದ್ರ, ಅಭಿಮಾನಿಗಳ ಭಕ್ತಿ ಕೇಂದ್ರ, ಸ್ಯಾಂಡಲ್ವುಡ್ನ ದಾದನಿಗೆ ಕಿಚ್ಚನ ಉಡುಗೊರೆ. ಆಗಸ್ಟ್ 8ರ ರಾತ್ರೋರಾತ್ರಿ ವಿಷ್ಣುವರ್ಧನ್ ಸ್ಮಾರಕವನ್ನ ನೆಲಸಮ ಮಾಡಲಾಯಿತು. ಅವಶೇಷವೂ ಉಳಿಯದಂತೆ ತೆರವು ಮಾಡಲಾಗಿದೆ. ಅಭಿಮಾನಿಗಳ ಬೇಸರಕ್ಕೆ ಅಭಿಮಾನಿಗಳೇ ಪರ್ಯಾಯ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಇದೀಗ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋ ಸಮೀಪದ 3 ಕಿಲೋಮೀಟರ್ ಅಂತರದಲ್ಲಿಯೇ ಹೊಸ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ತಯಾರಿಯಾಗಿದೆ. ಕೆಂಗೇರಿ ಬಳಿ ಅರ್ಧ ಎಕರೆ ಜಾಗವನ್ನ ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ಅಭಿಮಾನಿ ಕಿಚ್ಚ ಸುದೀಪ್ ನೀಡಿದ್ದು, ಶೀಘ್ರದಲ್ಲಿಯೇ ಸ್ಮಾರಕ ತಲೆ ಎತ್ತಲಿದೆ. ವಿಷ್ಣುವರ್ಧನ್ ಸ್ಮಾರಕ ನೆಲಸಮವಾದ ಬಳಿಕ ವಿಷ್ಣುವರ್ಧನ್ ಅಭಿಮಾನಿಯಾಗಿರುವ ಕಿಚ್ಚ ಸುದೀಪ್ ಅವರೇ ತಾವೇ ಸಮಾಧಿ ಮರುಸ್ಥಾಪನೆ ಮಾಡುವುದಾಗಿ ಮಾತನ್ನ ಕೊಟ್ಟಿದ್ರು. ಅದರಂತೆ ಇದೀಗ ವಿಷ್ಣು ಸೇನಾ ಸಮಿತಿಯ ಜೊತೆಗೂಡಿ ಕಿಚ್ಚ ಸುದೀಪ್ ಅರ್ಧ ಎಕರೆಯ ಜಾಗವನ್ನ ಕೊಂಡಿದ್ದಾರೆ. ಆ ಜಾಗದಲ್ಲಿ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಹಾಗೂ ಸದಸ್ಯರು ಸೇರಿ ಎಲ್ಲಾ ಅಭಿಮಾನಿಗಳ ಸಹಾಯದಿಂದ ಸ್ಮಾರಕ ನಿರ್ಮಾಣ ಮಾಡುವ ಯೋಜನೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಬರುವ ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚನ ಹುಟ್ಟುಹಬ್ಬಕ್ಕೆ ನೀಲನಕ್ಷೆ ರೆಡಿಯಾಗಲಿದೆ. ಜೊತೆಗೆ ಇದೇ ಬರುವ ಸೆಪ್ಟೆಂಬರ್ 18ಕ್ಕೆ ವಿಷ್ಣುವರ್ಧನ್ ಅವರ 75ನೇ ಜಯಂತ್ಯೋತ್ಸವಕ್ಕೆ ನೂತನ ಸ್ಮಾರಕಕ್ಕೆ ಅಡಿಗಲನ್ನ ಹಾಕಲಾಗ್ತಿದೆ. ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಕಿಚ್ಚ ಸುದೀಪ್ ಸರ್ ಬಹಳ ದೊಡ್ಡ ನಿರ್ಧಾರವನ್ನ ನಡೆಯನ್ನ ಘೋಷಣೆ ಮಾಡಿದ್ದಾರೆ. ಕೆಂಗೇರಿ ಹತ್ರ ಅರ್ಧ ಎಕರೆ ಜಾಗವನ್ನ ಅವರು ಖರೀದಿ ಮಾಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ದರ್ಶನ ಕೇಂದ್ರ ಶೀಘ್ರದಲ್ಲಿಯೇ ಅದರ ನಿರ್ಮಾಣದ ಕೆಲಸಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸದಾ ನಿಮ್ಮ ಜೊತೆಯಲ್ಲಿ ನಮ್ಮ ನ್ಯೂಸ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಒಂದು ಮಾಡೆಲ್ ಅನ್ನ ಜನರ ಮುಂದೆ ಬಿಡುಗಡೆ ಮಾಡ್ತೀವಿ. ಅದಾಗಲೇ ತೆರವಾಗಿರುವ ವಿಷ್ಣು ಸಮಾಧಿ ಜಾಗದ ಹೋರಾಟವೂ ಕೂಡ ಮುಂದುವರಿಯಲಿದ್ದು, ವಿಷ್ಣು ಸೇನೆ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದೆ. ಕಾನೂನು ಹೋರಾಟ ಪ್ರಕ್ರಿಯೆಯಲ್ಲಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಬೇರೆ ಯಾವ ಕೆಲಸಗಳನ್ನು ಕೂಡ ಮುಂದುವರಿಸದಂತೆ ಕಾನೂನು ತಡೆ ತಂದಿರುವುದಾಗಿ ತಿಳಿಸಿದೆ ವಿಷ್ಣು ಸೇನೆ. ಜೊತೆಗೆ ಹಿಂದೆಯೇ ತಯಾರಿ ಮಾಡಿಕೊಂಡಿದ್ದಂತಹ ವಿಷ್ಣುವರ್ಧನ್ ಅಮೃತ ಮಹೋತ್ಸವದ ಹೆಸರಿನ ಜಯಂತಿ ಉತ್ಸವಕ್ಕೂ ಕೂಡ ತಯಾರಿ ನಡೆದಿದ್ದು, ಸೆಪ್ಟೆಂಬರ್ 18ರಂದು ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನೆರವೇರಲಿದೆ. ನಯಾ ಸ್ಮಾರಕವನ್ನ ಕೆಂಗೇರಿ ಬಳಿ ಅರ್ಧ ಎಕರೆಯಲ್ಲಿ ನಿರ್ಮಾಣ ಮಾಡಲಾಗ್ತಿದ್ದು, ವಿಷ್ಣುದಾದ ಅವರ ದೊಡ್ಡ ಪ್ರತಿಮೆ ನಿರ್ಮಾಣವಾಗಲಿದೆ. ಇದಕ್ಕೆ ದರ್ಶನ ಕೇಂದ್ರ ಅಂತೇಳಿ ವಿಷ್ಣು ಸೇನೆ ಹೆಸರಿಟ್ಟಿದೆ. ಮೂಲ ಜಾಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಪ್ರಕ್ರಿಯೆಯ ಹೋರಾಟವೂ ಕೂಡ ಜೊತೆಗೆ ಮುಂದುವರಿಯಲಿದೆ. ಸದ್ಯಕ್ಕೆ ವಿಷ್ಣುವರ್ಧನ್ ಹುಟ್ಟುಹಬ್ಬ ಹಾಗೂ ಪುಣ್ಯತಿಥಿಯ ಸಮಯದಲ್ಲಿ ಅಭಿಮಾನಿಗಳ ದರ್ಶನಕ್ಕೆ ತೆರಳಲು ಪರ್ಯಾಯ ಜಾಗವನ್ನಾಗಿ ವಿಷ್ಣುವರ್ಧನ್ ನಯಾ ಸ್ಮಾರಕ ನಿರ್ಮಾಣ ಮಾಡುವುದರ ಹಿಂದಿನ ಉದ್ದೇಶವಾಗಿದೆ. ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಇನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಆ ಇಡೀ ಅಭಿಮಾನ ಸ್ಟುಡಿಯೋದ ಜಾಗವನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡು ಅದನ್ನ ಮೂಲ ಉದ್ದೇಶ ಏನಿತ್ತು ಆ ಸ್ಟುಡಿಯೋ ನಿರ್ಮಾಣ ಮಾಡಲಿಕ್ಕೆ, ಹಾಗೆ ಅದನ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ, ಹೋರಾಟಗಳನ್ನ ಶುರು ಮಾಡ್ತೀವಿ ಅನ್ನೋದನ್ನ ಹೇಳಬೇಕಿತ್ತು. ಅದಾದ್ಮೇಲೆ ಸೆಪ್ಟೆಂಬರ್ 18ಕ್ಕೆ ಬೆಂಗಳೂರಿನಲ್ಲಿ ಅವರ ಸ್ಮಾರಕದ ಅಡಿಗಲನ್ನು ಹಾಕ್ತೀವಿ. ಇದು ಪುಣ್ಯಭೂಮಿ, ಅಸಂಖ್ಯಾತರ ಭಾವನೆಗಳು ಬೆಸೆದಿರುವಂತಹ ಜಾಗ ಇದು. ಆದರೆ ನಾವು ಒಂದು ದರ್ಶನ ಕೇಂದ್ರವನ್ನ ಮಾಡ್ತಿದ್ದೀವಿ. ಮುಂದಿನ ಸಾಹಸ ಸಿಂಹ ಹುಟ್ಟುಹಬ್ಬ ಬರುವ ಒಳಗೆ ಸ್ಮಾರಕ ಕಾರ್ಯ ಸಂಪೂರ್ಣ ಮಾಡುವ ಪ್ಲಾನ್ ಅನ್ನು ಮಾಡಿಕೊಂಡಿದೆ ವಿಷ್ಣು ಸೇನೆ. ಅಲ್ಲಿಗೆ ತಾತ್ಕಾಲಿಕ ನೆಮ್ಮದಿಯಾಗಿ ಪರ್ಯಾಯ ಸ್ಮಾರಕ ನಿರ್ಮಾಣವಾಗ್ತಾ ಇದೆ. ಇನ್ನು ಅನೇಕ ಕಲಾವಿದರು ಕೇವಲ ಸ್ಟೇಟಸ್ ಸ್ಟೋರಿಯಲ್ಲಿಯೇ ಕೈ ತೊಳೆದುಕೊಂಡಿರೋದ್ರ ಬಗ್ಗೆ ವಿಷ್ಣು ಸೇನೆ ಬೇಸರ ವ್ಯಕ್ತಪಡಿಸಿದೆ.